Guys, 2025 BNU ಗೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಇದೆ, ಅದನ್ನು ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ಸ್ ಅಂಡ್ ಅಡಿಷನಲ್ ಇನ್ಫಾರ್ಮೇಶನ್ ಗಿವ್ಸ್ ಯು ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಹೇಳಿದ್ದಾರೆ. ನಮಗೆ ಲಯಬಿಲಿಟೀಸು ಮತ್ತೆ ಅಸೆಟ್ಸ್ 22 23 ಕೊಟ್ಟಿದ್ದಾನೆ. ಹಾಗೆ ಒಂದು 4 ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ? 4 ಅಡ್ಜಸ್ಟ್ಮೆಂಟ್. ಫಸ್ಟ್ ನಾವು ಸ್ಟೇಟ್ಮೆಂಟ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡಬೇಕು ಅಂದ್ರೆ ನೋಡಿ, ಬೋರ್ಡ್ ಮೇಲೆ ಕೊಟ್ಟಿರ್ತಕ್ಕಂಥ ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟೀಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಕರೆಕ್ಟ್ ಏನಪ್ಪಾ? ಈಗ ಚೆಕ್ ಮಾಡ್ಕೊಳ್ಬೇಕಾದ್ರೆ ಫಸ್ಟ್ ಸ್ಟಾಕ್ ಇದೆ, ಡೆಟಾರ್ಸ್ ಇದೆ, ಇನ್ವೆಸ್ಟ್ಮೆಂಟ್ಸ್ ಅಂತ ಶಾರ್ಟ್ ಟರ್ಮ್ ಅಂತ ಹೇಳಿದಾನೆ. ಸಿಗ್ಲಿಲ್ವೇನೋ? 9ನೇ ಕ್ವಶನ್. ಇನ್ವೆಸ್ಟ್ಮೆಂಟ್ಸ್ ಅಂತ ಶಾರ್ಟ್ ಟರ್ಮ್ ಅಂತ ಹೇಳಿದ್ದಾನೆ. ಕ್ಯಾಶ್ ಕೊಟ್ಟಿದ್ದಾನೆ, ಗುಡ್ ವಿಲ್ ನಮಗೆ ಬರಲ್ಲ ಇದರಲ್ಲಿ. ಈಗ ನೋಡೋಣ ಏನೇನಿದೆ ಅಂತ. ನೋಡಿ, ಸ್ಟಾಕ್ 70,000 ಮತ್ತೆ ಎಷ್ಟು? 1,10,000 ಮತ್ತೆ ಡೆಟಾರ್ಸ್ 20,000 25,000. ಬಿ ಆರ್ ಇದೆಯಾ? ಎಸ್ ಸರ್. ಎಷ್ಟಿದೆ? ಇಲ್ಲ. ರಿಸೀವಬಲ್ ಇಲ್ಲ ಸರ್. ಇಲ್ಲ. ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಇದೆಯಾ? ಇಲ್ಲ. ಇಲ್ಲ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇದೆಯಾ? ಇಲ್ಲ. ಇನ್ವೆಸ್ಟ್ಮೆಂಟ್ ಶಾರ್ಟ್ ಟರ್ಮ್ ಇದೆಯಾ? ಎಸ್ ಸರ್. ಓಪನಿಂಗ್ ಅಲ್ಲಿ ಇಲ್ಲ, ಕ್ಲೋಸಿಂಗ್ ನಲ್ಲಿ 10,000. ಕರೆಕ್ಟ್ ಏನಪ್ಪಾ? ಎಸ್ ಸರ್. ನೆಕ್ಸ್ಟ್ ಕ್ಯಾಶ್ ಇದೆಯಾ? ಎಸ್ ಸರ್. ಎಷ್ಟಿದೆ? 10,000 ಮತ್ತೆ 10,000. ಏನು ಚೇಂಜಸ್ ಆಗಿಲ್ಲ. ಕರೆಕ್ಟ್ ಏನಪ್ಪಾ? ಎಸ್ ಸರ್. ಹಾಗೆ ಲಯಬಿಲಿಟೀಸ್ ಕಳೆದು ಬನ್ನಿ. ಲಯಬಿಲಿಟೀಸ್ ಅಲ್ಲಿ ಕ್ರೆಡಿಟಾರ್ಸ್ ಇದೆಯಾ? ಎಸ್ ಸರ್. ಎಷ್ಟಿದೆ? 65,000. ಆಮೇಲೆ 58,000. 58,000. ಅದ್ ಬಿಟ್ರೆ ಇನ್ನೇನಾದ್ರೂ ಇದೆಯಾ? Provision for tax. ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಗೆ ನೋಡಿ, ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಯಾವಾಗ ತಗೋಬಹುದು ಇಲ್ಲಿ ಅಂತ ಹೇಳಿದ್ರೆ, ಅಡ್ಜಸ್ಟ್ಮೆಂಟ್ ಅಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಂತ ಏನಾದ್ರು ಇದ್ರೆ ತಗೋಬಾರ್ದು. ಎಸ್ ಸರ್. ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ ಅಲ್ವೇನಪ್ಪ? Yes, sir. ಅದಕ್ಕೆ ಇಲ್ಲಿ ತಗೊಳ್ಬಾರ್ದು. ಅರ್ಥ ಆಗ್ತಾ ಇದೆಯಾ? ಎಸ್ ಸರ್. ಅಲ್ಲಿಗೆ ಇವು ಯಾವೂ ಇಲ್ಲ. ಕರೆಕ್ಟ್ ಏನ್ರಿ? ಎಸ್ ಸರ್. ಈಗ ಟೋಟಲ್ ಮಾಡೋಣ. ಟೋಟಲ್ ಮಾಡಿದ್ರೆ ಇದು 1 lakh, ಇದು 125, 135, 145, 155. ಕರೆಕ್ಟಾ? ಎಸ್. ಇದು 65, ಇದು 58. ಯಾವ್ದು ಜಾಸ್ತಿ ಇದೆ? ಸಾರಿ, ನೆಟ್ವರ್ಕಿಂಗ್ ಕ್ಯಾಪಿಟಲ್ 1 lakh minus 65 ಅಂದ್ರೆ 35. 35. ಇದು 15ರಲ್ಲಿ 8 ಹೋದ್ರೆ 7. 22. ಕರೆಕ್ಟಾ? ಎಸ್ ಸರ್. ಕರೆಕ್ಟ್ ಏನಪ್ಪಾ? 14ರಲ್ಲಿ 5 ಹೋದ್ರೆ 9. 97,000 ಇದೆ. ಕರೆಕ್ಟ್ ಏನಪ್ಪಾ? ಎಸ್ ಸರ್. ಕರೆಕ್ಟಾ? ಇನ್ನೊಂದ್ಸರಿ ಚೆಕ್ ಮಾಡು. 62,000 ರೂಪಾಯಿ ಅಷ್ಟು ಇನ್ಕ್ರೀಸ್ ಆಗಿದೆ. ಎಸ್ ಸರ್. ಕರೆಕ್ಟ್ ಆಗಿದೆ. 62,000 ರೂಪಾಯಿ ಈ ಕಡೆ ಬರುತ್ತಾ ಇಲ್ವಾ ಚೆಕ್ ಮಾಡೋಣ. ಓಕೆನಾ? ಓಕೆನಾ? ಈಗ ನೋಡಿ, 70 ಇಂದ 1,10,000 ಅಂದ್ರೆ 40,000 rupees ಇನ್ಕ್ರೀಸ್ ಆಗಿದೆ. ಕರೆಕ್ಟಾ? ಎಸ್. 20 ಇಂದ 25 ಅಂದ್ರೆ 5,000 ಇನ್ಕ್ರೀಸ್ ಆಗಿದೆ. ಇಲ್ಲಿ ಏನು ಇಲ್ಲ ಅಂದ್ರೆ 10,000 ಜಾಸ್ತಿ ಆಗಿದೆ. ಕರೆಕ್ಟಾ? ಎಸ್ ಸರ್. ಇಲ್ಲಿ ಏನು ಚೇಂಜಸ್ ಆಗಿಲ್ಲ. ಇಲ್ಲಿ ಡಿಕ್ರೀಸ್ ಆಗಿದೆ ಅಂತ ಹೇಳಿದ್ರೆ ಇನ್ಕ್ರೀಸ್ ಲೆಕ್ಕ. ಕರೆಕ್ಟ್ ಏನಪ್ಪಾ? ಎಸ್. ಎಷ್ಟಪ್ಪ ಬರುತ್ತೆ? 60. 7,000 ಬರುತ್ತೆ. ಕರೆಕ್ಟಾ? ಎಸ್ ಸರ್. ಅಷ್ಟೇ ಅಲ್ವೇನಪ್ಪ? ಇನ್ನೇನು ಇಲ್ಲ. ಈಗ ಟೋಟಲ್ ಮಾಡು. 45, 55, 72. 50. 62. 62 62. ಕರೆಕ್ಟ್. ಈ ಕಡೆ ಏನೂ ಇಲ್ಲ. ಅಲ್ಲಿಗೆ 62 ಈ ಕಡೆ ಇದೆ. ಎಸ್ ಸರ್. ಈ ಕಡೆ ಹಾಕು. ಅಲ್ಲಿಗೆ 62,000 ಬರ್ತಾ ಇದೆ. ಕರೆಕ್ಟ್ ಏನಪ್ಪಾ? ಎಸ್ ಸರ್. ಇದು ಸೇಮ್ ಬರ್ತದೆ. ಪೌಸ್ ಮಾಡು. ಹೇಳಮ್ಮ. ಓಕೆನಾ? ಕ್ಲಿಯರ್ ಆಯ್ತೇನಪ್ಪ? ಎಸ್ ಸರ್. ಅಲ್ಲಿಗೆ ಇದಾಗೋಯ್ತು. ಅಲ್ಲಿಗೆ ಏನಾಗಿದೆಯಪ್ಪ? ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಪ್ಪ ಬರಬೇಕು? 62,000 ಬರೀಬೇಕು. ಈಗ ಫಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ, ಇದರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಕರೆಕ್ಟಾ? ಎಷ್ಟಿದೆಯಪ್ಪ? 20,000 ಇದೆ. ಎಸ್ ಸರ್. ಕ್ಲೋಸಿಂಗ್ ಬ್ಯಾಲೆನ್ಸ್ 22,000 ಇದೆ. ರಿಸರ್ವ್, ಜನರಲ್ ರಿಸರ್ವ್ ಇದೆಯಾ? 30 ಏನು ಚೇಂಜ್ ಆಗಿಲ್ಲ. ಆಗಿದೆಯಾ? ಇಲ್ಲ ಸರ್. ಬಿಟ್ಬಿಡು. ಓಕೆನಾ? ನೆಕ್ಸ್ಟ್ ಗುಡ್ ವಿಲ್ ಅಂತ ಅಸೆಟ್ ಸೈಡ್ ಅಲ್ಲಿ ಇದೆಯಾ? Yes, sir. ಇದೆ. 10,000 ರೂಪಾಯಿ ಕಡಿಮೆ ಆಗಿದೆ.
ಕರೆಕ್ಟಾ? ಎಸ್ ಸರ್. ಗುಡ್ ವಿಲ್ ರಿಟರ್ನ್ ಆಫ್ ಎಷ್ಟದು 10,000. ಕ್ಲಿಯರ್ ಏನಪ್ಪ? ಎಸ್ ಸರ್. ಅಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಇದಾಗೋಯ್ತು. ಈಗ ಅಡ್ಜಸ್ಟ್ಮೆಂಟ್ ಬರೋಣ. ಡ್ಯೂರಿಂಗ್ ದ ಇಯರ್ 2022 ಡಿವಿಡೆಂಟ್ ಆಫ್ ₹15,000 ವರ್ ಪೇಯ್ಡ್ ಅಂತ ಇದೆ. ಕರೆಕ್ಟ್ ಏನಪ್ಪ? ಎಸ್ ಸರ್. ನಾವು ಯಾವಾಗ್ಲೂ ಅಷ್ಟೇ ಈ ತರ ಡಿವಿಡೆಂಟ್ ಪೇಯ್ಡ್ ಅಂತ ಅಡ್ಜಸ್ಟ್ಮೆಂಟ್ ಅಲ್ಲಿ ಮಾತ್ರ ಕೊಟ್ಟಿದ್ರೆ ಡಿವಿಡೆಂಟ್ ಪೇಯ್ಡ್ ಅಂತ ಹೇಳಿ ಡೆಬಿಟ್ ಸೈಡ್ ಅಲ್ಲಿ 15,000 ಹಾಕಿ ಇಲ್ಲಿ, ಹಾಗೆ ಅಪ್ಲಿಕೇಶನ್ ಅಲ್ಲಿ ಡಿವಿಡೆಂಟ್ ಪೇಯ್ಡ್ ಏನಿದು ಡಿವಿಡೆಂಟ್ ಪೇಯ್ಡ್ 15,000 ಪೇಮೆಂಟ್ ಮಾಡೋದು ದುಡ್ಡು ಹೋಗುತ್ತೆ ಅಲ್ವಪ್ಪ, ಎಸ್ ಸರ್. ಅದಕ್ಕೆ ಅಪ್ಲಿಕೇಶನ್ ಅಲ್ಲಿ ಹಾಕೊಂಡು ಅಲ್ಲಿಗೆ ಆ ಪಾಯಿಂಟ್ ಹಾಗೆ ಹೋಯ್ತು. ಇನ್ನು ಎರಡನೇ ಅಡ್ಜಸ್ಟ್ಮೆಂಟ್ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮೆಷಿನರಿ ಈಸ್ 8,000 ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? 6,000. ಎಸ್ ಆರ್ ನೋ? ಎಸ್ ಸರ್. ಹಾಗಾದ್ರೆ ಇಲ್ಲಿ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಮೆಷಿನರಿ 8,000. 6,000. 6,000 ಅದು Yes. ಸರಿ. ಈಗ ನಾವು ಇಮಿಡಿಯೇಟ್ ಆಗಿ ಒಂದು ಪ್ಲಾಂಟ್ ಮೆಷಿನರಿ ಅಕೌಂಟ್ ಅನ್ನು ಓಪನ್ ಮಾಡೋಣ. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ? 80,000. 80,000. ಕ್ಲೋಸಿಂಗ್ ಎಷ್ಟಿದೆ? 90,000. ಕ್ಲೋಸಿಂಗ್ 90,000 ಇದೆ. ಕರೆಕ್ಟ್ ಏನಪ್ಪಾ? ಎಸ್ ಸರ್. ಅದಂದ ಹಾಗೆ ಒಂದು ಡಿಪ್ರಿಸಿಯೇಷನ್ ಬೇರೆ ಆಗಿದೆ. ಕರೆಕ್ಟಾ? ಎಸ್ ಸರ್. ಎಷ್ಟಾಗಿದೆ? 6,000. 6,000 ಆಗಿದೆ. ಲಾಸ್ಟ್ ಅಡ್ಜಸ್ಟ್ಮೆಂಟ್ ನೋಡು, ಪ್ರಾಫಿಟ್ ಆನ್ ಸೇಲ್ ಆಫ್ ಮೆಷಿನರಿ ಅಂತ ಇದೆ 2,000 ಅಂತ ಹೇಳಿದ್ದಾರೆ. Yes, sir. ಕರೆಕ್ಟಾ? ಎಸ್ ಸರ್. ಹಾಗಾದ್ರೆ ಪ್ರಾಫಿಟ್ ಆಗಿದ್ರೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಪ್ರಾಫಿಟ್ ಆನ್ ಸೇಲ್ 2,000 ಇಲ್ಲೂ ಬರೀತೀವಿ. ಹಾಗೆ ಪ್ರಾಫಿಟ್ ಆನ್ ಸೇಲ್ ಆಫ್ ಮೆಷಿನರಿ ಅಂತ ಕ್ರೆಡಿಟ್ ಸೈಡ್ ಅಲ್ಲೂ ಬರೀತೀವಿ. ಅರ್ಥ ಆಯ್ತೇನಪ್ಪ? ಎಸ್ ಸರ್. ಅರ್ಥ ಆಯ್ತಾ ಇಲ್ವಾ? ಆಯ್ತು. ಆಯ್ತಾ ಇಲ್ವಾ? ಆಯ್ತು ಸರ್. ಆಯ್ತು. ಈಗ ಯಾವ ಸೈಡ್ ಜಾಸ್ತಿ ಇದೆಯಪ್ಪ? ಯಾವ ಸೈಡ್ ಜಾಸ್ತಿ ಇದೆ? ಯಾವ ಸೈಡ್ ಜಾಸ್ತಿ ಇದೆ ಅಂದ್ರೆ 96,000 ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. 14,000 ಜಾಸ್ತಿ ಆಗಿದ್ರೆ ಪರ್ಚೇಸಸ್ ತಾನೆ? ಎಸ್ ಸರ್. ಪರ್ಚೇಸಸ್ ಬ್ಯಾಲೆನ್ಸಿಂಗ್ ಫಿಗರ್. ಅರ್ಥ ಆಯ್ತೇನಪ್ಪ? Yes. ಈಗ ಪರ್ಚೇಸ್ ಆಫ್ ಪ್ಲಾಂಟ್ ಅಂಡ್ ಮೆಷಿನರಿ 14,000. ಡಿಪ್ರಿಸಿಯೇಷನ್ ಆಲ್ರೆಡಿ ಹಾಕಿದ್ದೀವಿ. ಕರೆಕ್ಟ್ ಏನಪ್ಪ? ಎಸ್ ಸರ್. ಇನ್ನೊಂದೇ ಒಂದು ಅಡ್ಜಸ್ಟ್ಮೆಂಟ್ ಉಳ್ಕೊಂಡಿದೆ, ಪ್ರಾವಿಷನ್ ಫಾರ್ ಟ್ಯಾಕ್ಸ್. ನೋಡಿ, ಪ್ರಾವಿಷನ್ ಫಾರ್ ಟ್ಯಾಕ್ಸ್ಗೆ ಒಂದು ಅಕೌಂಟ್ ಓಪನ್ ಮಾಡೋಣ. ಯಾವಾಗಲೂ ಲಯಬಿಲಿಟಿ ಸೈಡ್ ಓಪನಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡ್ ಅಲ್ಲಿ ಇರುತ್ತೆ. ಎಷ್ಟಿದೆ ಓಪನಿಂಗ್ ಬ್ಯಾಲೆನ್ಸ್? ಪ್ರಾವಿಷನ್ ಫಾರ್ ಟ್ಯಾಕ್ಸ್ 5,000 ಇದೆ. 5,000. ಕ್ಲೋಸಿಂಗ್ ಅಲ್ಲಿ ಎಷ್ಟಿದೆ? 10,000. 10,000 ಇದೆ. ಕರೆಕ್ಟ್ ಏನಪ್ಪಾ? ಎಸ್ ಸರ್. ಈಗ ಅಡ್ಜಸ್ಟ್ಮೆಂಟ್ ಅಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಮೇಡ್ ಅಂತ ಎಷ್ಟಿದೆ? 5,000 ಇದೆ. ಎಸ್ ಸರ್. ಸೊ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಪ್ರಾವಿಷನ್ ಮೇಡ್ 5,000. ಅಲ್ಲಿಗೆ ಎರಡು ಕಡೆ ಏನಾಯ್ತು? ಈಕ್ವಲ್. 10,000 10,000. ಈ ಕಡೆ ಏನು ಬರೋದಿಲ್ಲ. ಅರ್ಥ ಆಯ್ತಲ್ಲಪ್ಪ? ಇಲ್ಲಿ ಬಂದಿದ ತಕ್ಷಣ ಇಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಎಷ್ಟು? 5,000 ಬರೆಯೋಣ. 10,000 ಅಲ್ಲ, 5,000. ಅರ್ಥ ಆಯ್ತೇನಪ್ಪ? ಎಸ್ ಸರ್. ಎಲ್ಲ ಆಗೋಯ್ತು ಅಡ್ಜಸ್ಟ್ಮೆಂಟ್ಗಳು. ಈಗ ಈಗ ನೀಟಾಗಿ ಲಯಬಿಲಿಟಿ ಸೈಡ್ ಬಾ. ಶೇರ್ ಕ್ಯಾಪಿಟಲ್ ಏನಪ್ಪ ಆಗಿದೆ? 1 ಲಕ್ಷದಿಂದ 1.5 ಲಕ್ಷ ಆಗಿದೆ. ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಎಷ್ಟಾಯ್ತು? 1 ಲಕ್ಷದಿಂದ 1,50,000 ಅಂದ್ರೆ 50,000 ಆಗಿದೆ. ಕರೆಕ್ಟ್ ಏನಪ್ಪ? ಎಸ್ ಸರ್. ಜನರಲ್ ರಿಸರ್ವ್ ಆಯ್ತು, ಪ್ರಾಫಿಟ್ ಅಂಡ್ ಲಾಸ್. ಡಿಬೆಂಚರ್ಸ್ 80ರಿಂದ 85 ಏನು ಚೇಂಜ್ ಆಗಿರೋ ಬಿಟ್ಬಿಡು. ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಮಾಡಿದೀವಿ. ಅಸೆಟ್ ಸೈಡ್ ಇಪ್ಪ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 1 ಲಕ್ಷದಿಂದ ಏನಾಗಿದೆ? 95,000. ಅಲ್ಲಿಗೆ ಇನ್ನು 5,000 ರೂಪಾಯಿ ಏನಾಗಿದೆ? ಸೇಲ್ ಆಗಿದೆ. ಸೇಲ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್. ನೀನೇನಾದ್ರೂ ತಿಳ್ಕೊ, ಬೇಕಾದ್ರೆ ಅದನ್ನೇ ಬರ್ಕೋ, Yes. ಆನ್ಸರ್ ಮಾತ್ರ ಸೇಮ್ ಬರುತ್ತೆ. ಎಷ್ಟು? 5,000. 5,000. ನೆಕ್ಸ್ಟ್ ಅಷ್ಟೇ ಅಲ್ಲಪ್ಪ, ಪ್ಲಾಂಟ್ ಅಂಡ್ ಮೆಷಿನರಿದು ಆಲ್ರೆಡಿ ಮಾಡಿದೀವಿ, ಅಡ್ಜಸ್ಟ್ ಮಾಡಿದೀವಿ. ಇಲ್ಲಿ ಪ್ಲಾಂಟ್ ಅಂಡ್ ಮೆಷಿನರಿದು 14,000 ರೂಪಾಯಿ ಏನ್ ಮಾಡಿದೀವಿ? ಪರ್ಚೇಸ್ ಮಾಡಿದೀವಿ. ಇಲ್ಲಿ ಬರೆದು ಬಿಟ್ಟಿದೀವಿ. ಕರೆಕ್ಟ್ ಏನಪ್ಪ? ಎಸ್ ಸರ್. ಅಲ್ಲಿಗೆ ಎಲ್ಲಾ ಪಾಯಿಂಟ್ಗಳು ಮುಕ್ತಾಯ ಆಯ್ತು. ಕರೆಕ್ಟ್ ಏನಪ್ಪ? Yes, sir. ಈಗ ಫಂಡ್ಸ್ ಫ್ರಮ್ ಆಪರೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಹೆಂಗ್ ಮಾಡೋದು? 2, 8, 18, 1, 3, 4, 5, 58. ಇದ್ ಕಡೆ 6, 1, 3. ಇದನ್ನ ಏನಂತ ಕರೆಯೋಣ? ಫಂಡ್ಸ್ ಫ್ರಮ್ ಆಪರೇಷನ್ ಬ್ಯಾಲೆನ್ಸಿಂಗ್ ಫಿಗರ್
ಫಂಡ್ಸ್ ಫ್ರಮ್ ಆಪರೇಷನ್ 36,000, ಎರಡೂ ಕಡೆ 91,000, 9, 11, 91,000. ಅಪ್ಪ ಏನಪ್ಪ ಏನ್ ಕಷ್ಟ ಇದೆ ಹೇಳಪ್ಪ, ಏನಾದ್ರೂ ಕಷ್ಟ ಇದೆನಪ್ಪ? ಇಲ್ಲ ಸರ್. ಆರಾಮ ಮಾಡ್ಬೋದಲ್ಲೇನಪ್ಪ? ಎಸ್ ಸರ್. ಸೊ ದಯವಿಟ್ಟು ಯಾರ್ಯಾರು MBA ಇಂಟ್ರೆಸ್ಟ್ ಇದೆ, ಕರೆಸ್ಪಾಂಡೆನ್ಸ್ ಆಗಲಿ ಅಥವಾ ಚಿಕ್ಕಬಳ್ಳಾಪುರ ರೀಜನ್ ಅಲ್ಲಿ ಯಾರಾದ್ರೂ ಇದ್ರೆ, ಒಳ್ಳೆ ಬಿಸ್ನೆಸ್ ಸ್ಕೂಲ್ ಇದೆ, ನಿಮಗೆ ಕೈಗೆ ಎಟ್ಕೋ ಅಂತ ರೇಟಲ್ಲೇ ಇರುತ್ತೆ, 2 ವರ್ಷಕ್ಕೂ ಸೇರಿಸಿ ತುಂಬಾ ಕಡಿಮೆ ಫೀಸ್ ಚಾರ್ಜ್ ಮಾಡ್ತಾರೆ. ಮತ್ತೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ, ಯಾರ್ಯಾರು ನನಗೆ ಫೋನ್ ಮಾಡಿ ಈ ತರ MBA ಸೀಟ್ ಬೇಕು ಸರ್ ಬಿಸ್ನೆಸ್ ಸ್ಕೂಲಲ್ಲಿ ಅಂತ ಫೋನ್ ಮಾಡ್ತೀರಾ, ನಾನು ಯಾವ ಕಾಲೇಜ್ಗೆ ರೆಫರ್ ಮಾಡ್ತೀನಿ, ನೀವು ಆ ಕಾಲೇಜಲ್ಲಿ ಸೇರ್ಕೊಂಡ್ರೆ ನಿಮಗೆ ಹೆಚ್ಚು ಕಡಿಮೆ 5,000ದಿಂದ 20,000 ರೂಪಾಯಿವರೆಗೂ ಸಾಯಿ ಸ್ಟಡಿ ಸರ್ಕಲ್ ಕಡೆಯಿಂದ ಸ್ಕಾಲರ್ಶಿಪ್ ಸಿಗುತ್ತೆ. ದಯವಿಟ್ಟು ಸೇರ್ಕೊಳ್ಳಿ. ಹಾಗೆ ಕರೆಸ್ಪಾಂಡೆನ್ಸ್ ಅಲ್ಲಿ MBA ಮಾಡಬೇಕು ಅಂದವ್ರಿಗೂ ಕೂಡ ಚಾನ್ಸ್ ಇರುತ್ತೆ. ಅವರು ಕೂಡ ನನ್ನ ನಂಬರ್ 9035257692 ಈ ನಂಬರ್ಗೆ ಫೋನ್ ಮಾಡಿ, ಖಂಡಿತ ನಿಮಗೆ ನಾನು ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು.